ಹಲೋ ಸ್ನೇಹಿತರೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಚಲನಚಿತ್ರವನ್ನು ವಿವರಿಸುತ್ತೇವೆ. ಕರೀನಾ ಮಾರ್ಟಿನ್ ಸಿನಿಮಾ ರಾ ಹೆಡ್ನಲ್ಲಿ ಶುರುವಾಗಲಿದೆ. ಸತ್ಯ ಆಫೀಸಿನಿಂದ ಹೆಡ್ ಆಫೀಸ್ಗೆ ಕರೆ ಮಾಡುತ್ತಾನೆ. ಪ್ರಧಾನಿ ಬಂದು ನಿಮಗೆ ಏನಾಯಿತು ಎಂದು ಕೇಳುತ್ತಾರೆ. ಇದನ್ನು ಹೇಳಲಾಗಿ ಆದರೆ ನಮಗೆ ಸತ್ಯವನ್ನು ಹೇಳುತ್ತದೆ. ಫೋನ್ನಲ್ಲಿ ಮಾತನಾಡುವ ಬದಲು ದೃಶ್ಯವನ್ನು ಬದಲಾಯಿಸಬೇಕು. ಸತ್ಯ ಅವರು ಪ್ರಧಾನಿಯವರ ಕಚೇರಿಯಲ್ಲಿ ಪ್ರಧಾನಮಂತ್ರಿಯೊಂದಿಗೆ ಮಾತನಾಡುತ್ತಾರೆ. ಪೃಥ್ವಿ ಸರ್, ನಮಗೆ ಸ್ಥಳ ಎಲ್ಲಿದೆ? ನಮಗೆ ಉತ್ತರಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಇದು ಸಂಭವಿಸಿತು, ಆದರೆ ನಾವು ಇನ್ನು ಮುಂದೆ ಜನರಿಗೆ ಸುಳ್ಳು ಹೇಳುವುದಿಲ್ಲ. ನಾವು ಅದರ ಬಗ್ಗೆ ಮಾತನಾಡಿದರೆ ನಾವು ಸತ್ಯವನ್ನು ಹೇಳುತ್ತೇವೆಯೇ? ಪ್ರಕರಣವನ್ನು ನಕಾರಾತ್ಮಕ ಸಂದೇಶವನ್ನು ನಡೆಸಲಾಗಿದೆ. ಈಗ ಹಾಗಲ್ಲ ಎನ್ನುತ್ತಾರೆ. ಪೃಥ್ವಿ, ವಿಷಯವೇನೆಂದರೆ ನಮ್ಮಲ್ಲಿ ಬಹಳಷ್ಟು ಜನರಿದ್ದಾರೆ ಪಾಕಿಸ್ತಾನದಲ್ಲಿ ಮತ್ತು ನಾವು ಅದನ್ನು ಕಲಿತಿದ್ದೇವೆ. ಆ ಜನರು ಪಾಕಿಸ್ತಾನ ಯಾವಾಗ ಬೇಕಾದರೂ ಕೊಲ್ಲಬಹುದು. ಹೌದು ಎಂದಾದರೆ ಸತ್ಯವನ್ನು ಮಾತನಾಡುವುದು ನಿಯಮಗಳಿಗೆ ವಿರುದ್ಧವಾಗಲಿದೆ. ಹೌದು ಎಂದಾದರೆ ಅವನು ಹೌದು ಎಂದು ಹೇಳುತ್ತಾನೆ. ಅದಕ್ಕಾಗಿ ಅವನು ಹೊಂದಿದ್ದಾನೆ. ಸತ್ಯ ಒಂದು ಉಪಾಯದೊಂದಿಗೆ ಬಂದಿತ್ತು ಮತ್ತು ನಂತರ ಭೂಮಿಯೊಂದಿಗೆ ಮಾತನಾಡುತ್ತದೆ. ಎಲ್ಲ ನಂತರ ಭೂಮಿ, ನೀವು ನಮ್ಮಿಂದ ಏನು ಬಯಸುತ್ತೀರಿ? ಸರ್, ಸತ್ಯ ನಮಗೆ ಈಗಲೇ ಕಳುಹಿಸಿದ ಹೇಳುತ್ತಾರೆ. ನಮಗೆ ಬೇಕಾದ ನಾವು ಸತ್ಯವನ್ನು ಮಾತನಾಡುತ್ತೇವೆ ಅಲ್ಲವೇ? ನೀವು ಕಳೆದ ಬಾರಿ ನೆನಪಿನಲ್ಲಿ ಎಂದು ಸಾಧ್ಯವಿಲ್ಲ. ಅವರು ಎಷ್ಟು ಜನರ ಹಗರಣವನ್ನು ಉಂಟು ಮಾಡಿದರು. ಅವನು ವಿನೋದಕ್ಕಾಗಿ ಮತ್ತೆ ಭೂಮಿಯನ್ನು ಕೊಂದನು. ನಿಮ್ಮೊಂದಿಗೆ ಸತ್ಯವನ್ನು ಮಾತನಾಡಿ ಮತ್ತು ನಮ್ಮ ಸೈನಿಕರನ್ನು ಸಾಯಲು ನಾವು ಬಿಡುವುದಿಲ್ಲ. ನೋಡಿ, ನಮಗೆ ಕೊನೆಯ ಆಯ್ಕೆ ಇದೆ. ಪ್ರತಿ ಸತ್ಯವನ್ನು ಹೇಳುತ್ತಾನೆ. ಅವನ ಹೆಸರು ಮಾರ್ಟಿನ್. ದೃಶ್ಯವನ್ನು ಹೇಳಿದರೆ ಏನಾಯಿತು? ಮಾರ್ಟಿನ್ ದೃಶ್ಯವನ್ನು ಹೀಗೆ ಮಾಡುವುದರಿಂದ ಹಿಂದೆ ಹಲವು ಕಾರಣಗಳಿವೆ. ಬೈಕನ್ನು ಹಿಂಬಾಲಿಸುತ್ತದೆ ಮತ್ತು ಅವನು ಪಾಕಿಸ್ತಾನದ ಕೆಲವು ಏಜೆಂಟ್ ಅದರ ಉಸ್ತುವಾರಿ ವಹಿಸುತ್ತಾನೆ. ಅವರು ಭಾರತಕ್ಕೆ ಬೆದರಿಕೆ ಹಾಕಬೇಕು ಮತ್ತು ಅವರ ದೇಶಕ್ಕೆ ಹಿಂತಿರುಗಿಸಬೇಕು. ಆದರೆ ಭಾರತೀಯ ಸೈನಿಕರು ಅವರಿಗೆ ಏನೂ ಇಲ್ಲ. ನಂತರ ನಮಗೆ ಈ ಭೀಕರ ಅನ್ನು ತೋರಿಸುತ್ತಾರೆ. ಅದರ ಮೇಲೆ ಕಲ್ಲೆಸೆದು ಪೆಟ್ರೋಲ್ ಎರಚಿ ಮತ್ತು ಇಂದು ತೆರಿಗೆ ಮನುಷ್ಯ ಮಾರ್ಟಿನ್ ಅವರನ್ನು ಓಡಿಸುತ್ತಾನೆ. ನರಗಳ ಪಡೆಯುತ್ತಾನೆ. ನಾವು ಇಂದು ಮಧ್ಯದಲ್ಲಿ ಬೆನ್ನಟ್ಟಿ ಹತ್ತಿ ನಿಂತಿದ್ದೇವೆ. ಅವನು ಒಬ್ಬ ಮನುಷ್ಯ ನೋಡಿದ್ದಾನೆ ಮತ್ತು ಆ ಮನುಷ್ಯನು ಮಾತನಾಡಬೇಕು. ನೀನು ನನ್ನನ್ನು ಕೊಂದರೆ ಯುದ್ಧವು ಸಂಭವಿಸುತ್ತದೆ. ನಾನು ನಿಮ್ಮ ದೇಶಕ್ಕೆ ಅತಿಥಿ ಬ್ಯಾಂಕ್ ಆಗಿ ಬಂದಿದ್ದೇನೆ ಮಾರ್ಟಿನ್. ನೀವು ನಮ್ಮ ಸ್ವಂತ ಅತಿಥಿ ಎಂದು ನಾನು ಹೇಳಲೇಬೇಕು. ನನಗಾಗಿ ಅಲ್ಲ, ನನಗಾಗಿ ನೀನು, ನನಗಾಗಿ ನನ್ನ ದೇಶಕ್ಕೆ ಬಂದ ನಮಗೆ ನೀನು ಶತ್ರು. ಬೆದರಿಸಿ ವಾಪಸ್ ಹೋದರೆ ಆ ವ್ಯಕ್ತಿ, ನೀವು ಏನು ಹೇಳಲು ಬಯಸುತ್ತೀರಿ? ಇದು ನನ್ನ ಬಗ್ಗೆ ತಿಳಿಯದಿಲ್ಲವೇ? ನಾನು ಭಾರತದಲ್ಲಿ ಇದ್ದೇನೆ. ನನ್ನ ಸರ್ಕಾರಕ್ಕೆ ಗೊತ್ತಿದೆ. ನನಗೆ ಏನಾದರೂ ಸಂಭವಿಸಿದರೆ ಬಹಳಷ್ಟು ತಪ್ಪಾಗುತ್ತದೆ. ಹಾಗಾಗಿ ಮಾರ್ಟಿನ್, ನಾನು ನಾಳೆ ಅವನೊಂದಿಗೆ ಮಾತನಾಡಬೇಕು. ನಾನು ಬಹಳಷ್ಟು ಹಾಳು ಮಾಡುತ್ತೇನೆ. ಆದರೆ ಇದು ನಮಗೆ ಪ್ರಾರಂಭವಾಗಿದೆ. ಹೋಗಿ ಮಾರ್ಟಿನ್ ಅವರನ್ನು ಸುಟ್ಟು ಕಾರಿನಲ್ಲಿ ಹಾಕುತ್ತಾನೆ. ಕೊಲ್ಲುವ ದೃಶ್ಯವನ್ನು ಫ್ಲ್ಯಾಶ್ಬ್ಯಾಕ್ನಲ್ಲಿ ಚಿತ್ರಿಸಲಾಗಿದೆ. ಆ ಮನುಷ್ಯ ಹೆಡ್ ಆಫೀಸ್ಗೆ ಬಂದು ಹೇಳಬೇಕು, ಭಾರತದ ಎಲ್ಲ ರಹಸ್ಯಗಳು ನನ್ನ ಕೈಯಲ್ಲಿವೆ. ಅದನ್ನು ಮಾಡಿ ನಂತರ ನಾನು ನನ್ನ ಸರ್ಕಾರದೊಂದಿಗೆ ಮಾತನಾಡುತ್ತೇನೆ. ನಿಮ್ಮ ದೇಶ ಎಲ್ಲ ಜನರು ಎಲ್ಲವೂ ನೀನಾದರೆ ನನ್ನನ್ನು ಬಿಟ್ಟು ಹೋಗು ಎಂದು ಕೇಳುತ್ತಾನೆ. ನಾಯಿ ಬೇಡ, ನಿನ್ನ ಬೋಧನೆಗಳು ರೇಟ್ ಮಾಡಿ ನಂತರ ನೀವು ಪರಿಣಾಮವನ್ನು ಅನುಭವಿಸುತ್ತೀರಿ. ಮಾರ್ಟಿನ್ ಸತ್ಯವನ್ನು ನೋಡಿದ್ದಾರೆ ಎಂದು ನಿಮಗೆ ತಿಳಿದಿದೆ. ನಾನು ಹೇಳಲು ತುಂಬ ಇದೆ. ಏನನ್ನು ಏಕೆ ಕೇಳಬೇಕು? ಪಾಕಿಸ್ತಾನವು ನಿಮ್ಮ ಮುಂದೆ ನಿಂತಿದೆ. ನಿಮ್ಮ ಪ್ರಾಣದಿಂದ ನಮ್ಮನ್ನು ಕೊಲ್ಲು. ನೀನು ನನ್ನನ್ನು ಮುಟ್ಟಿದರೆ ನಾನು ಹೇಳಲು ಬಯಸುತ್ತೇನೆ. ಅದಕ್ಕೆ ಉತ್ತರ ನೀಡಲು ನೀನು ಸರ್ಕಾರಕ್ಕೆ ಸಾಧ್ಯವಾಗುವುದಿಲ್ಲ. ಮನುಷ್ಯ ಮತ್ತೊಮ್ಮೆ ಸತ್ಯವನ್ನು ಮಾತನಾಡಬೇಕು. ಸ್ವಲ್ಪ ಯೋಚಿಸು. ನಾನು ಈಗ ಹೋಗುತ್ತಿದ್ದೇನೆ ಮತ್ತು ನಾಳೆ ನೀವು ಅದನ್ನು ಮಾಡುತ್ತೀರಿ. ಹೇಳು, ನಿನಗೆ ಭಯವಾದರೆ ನನ್ನ ಜನರು ಹೇಗಿರುತ್ತಾರೆ? ಅವನು ಮತ್ತು ಆ ವ್ಯಕ್ತಿಯನ್ನು ಕೊಲ್ಲುತ್ತಾನೆ ಎಂದು ನನಗೆ ತಿಳಿಯಲಿಲ್ಲ. ಮಾರ್ಟಿನ್ ಜೊತೆ ಸತ್ಯ ಎಲ್ಲಿಂದ ಹೊರಡುತ್ತಾನೆ? ನೀವು ಏನನ್ನು ಮಾಡುವುದಿಲ್ಲ ಎಂದು ನೀವು ವ್ಯಕ್ತಿಗೆ ಹೇಳಬೇಕು. ಹಾಗಾಗಿ ನಾನು ಏನು ಮಾಡಬಹುದು ಎಂದು ಮಾರ್ಟಿನ್ ಹೇಳುವುದಿಲ್ಲ. ಪ್ರಸ್ತುತ ಸಮಯದಲ್ಲಿ 3 ಪಾಳಿಗಳಿವೆ. ಮಾರ್ಟಿನ್ ಬೇಗನೆ ಅವನ ಮುಂದೆ ನಿಂತನು. ಫೋನ್ ತೆಗೆದು ಸತ್ಯ ಮತ್ತು ಸೈನಿಕರಿಗೆ ಕರೆ ಮಾಡಿದ. ಸರ್ ರೆಹಮಾನ್ ಅಪಘಾತದಲ್ಲಿ ನಿಧನರಾದರು. ಒಬ್ಬ ತನ್ನ ಪ್ರಾಣವನ್ನು ಕಳೆದುಕೊಂಡರೆ ಒಬ್ಬ ಸತ್ಯವನ್ನು ಮಾತನಾಡಬಹುದು. ಆಗ ಏನು? ಹಾಗೆ ಮಾಡುತ್ತಿದ್ದ ಮಾರ್ಟಿನ್ ಇಲ್ಲಿ ಹೇಳುತ್ತಾನೆ, ನಾನು ಪಾರ್ಟಿ ಮಾಡುತ್ತಿದ್ದೆ. ಆಗ ಒಂದು ಅದ್ಭುತ ಹಾಡಿನ ದೃಶ್ಯ ನಡೆಯುತ್ತದೆ. ಸತ್ಯ ಮತ್ತೆ ಪ್ರಧಾನಿ ಕಚೇರಿಗೆ ಶಿಫ್ಟ್ ಮತ್ತು ಭೂಮಿಯ ಪರಸ್ಪರ ಮಾತನಾಡುತ್ತಿತ್ತು. ನಾವು ಮಾರ್ಟಿನ್ ಅವರನ್ನು ಪಾಕಿಸ್ತಾನಕ್ಕೆ ಕಳುಹಿಸಿದರೆ ನಾನು ನಿಮಗೆ ಬಹಳಷ್ಟು
ಹೇಳಬಲ್ಲೆ, ಆದರೆ ನಾವು ಉತ್ತರಿಸುವುದಿಲ್ಲ. ಭೂಮಿಯನ್ನು ಅಂತಾರಾಷ್ಟ್ರೀಯ ಸರ್ಕಾರ ಮತ್ತೆ ಮಾಡುತ್ತದೆ ಮತ್ತು ನನ್ನವರು ಎಂದು ಹೇಳುತ್ತದೆ ಎಂದು ಸರ್ ಹೇಳುತ್ತಾರೆ. ಇಲ್ಲಿಂದ ಬಂದವರಿಂದ ಸತ್ಯ ತುಂಬ ಜೋರಾಗಿ ನಗುತ್ತಿದ್ದ. ಇಡೀ ದೇಶದಲ್ಲಿ ಭಾರತವನ್ನು ಹೇಳಲಾಗುತ್ತದೆ. ಅದನ್ನು ಬರೆದಿದ್ದೇ ಮತ್ತೆ ನಾವು ಎಂದು ಹೇಳಬೇಕು. ಆ ಭಾರತದಲ್ಲಿ ಎಂದು ಹೇಳುತ್ತಾನೆ. ದೃಶ್ಯ ಶಿಫ್ಟ್ ಆಗುತ್ತದೆ. ಸತ್ಯ ಮಾರ್ಟಿನ್ಗೆ ಕರೆ ಮಾಡಿದಳು. ಮಾರ್ಟಿನ್ ಸತ್ಯಕ್ಕೆ ಕರ್ಕೆ ಹೆಡ್ ಆಫೀಸ್ ಬುಲೆಟ್ ಎಲ್ಲವನ್ನು ಕೇಳಿ ಮತ್ತು ನಮ್ಮ ಮಾತು, ದೇಶದ ಸೈನಿಕರು ಪಾಕಿಸ್ತಾನದಲ್ಲಿ ಬಂದಿಯಾಗಿದ್ದಾರೆ. ನೀವು ನನ್ನನ್ನು ಹೇಗೆ ಮುಕ್ತಿಗೊಳಿಸುತ್ತೀರಿ ಎಂದು ನನಗೆ ತಿಳಿಯಲಿಲ್ಲ. ನೀವು ಏನು ಮಾಡುತ್ತೀರಿ ಎಂದು ನನಗೆ ತಿಳಿದಿಲ್ಲ. ನನ್ನ ಯುವ ಭಾರತ, ನೀನು ಹಿಂತಿರುಗ ಬಯಸಿದರೆ ಮಾರ್ಟಿನ್ಗೆ ತಿಳಿಸಿ. ನನಗೆ ಏನಾದರೂ ಆಗೋಗಾದರೆ ಸತ್ಯ ಸರ್ ಮಾತನಾಡುತ್ತಾಳೆ. ನಿಮಗೆ ಒಂದೇ ಒಂದು ಮಾರ್ಗವಿದೆ ಮಾರ್ಟಿನ್. ಈ ಜನರು ನನ್ನನ್ನು ನಾವೇ ಕೊಲ್ಲಬೇಕು. ಪಾಕಿಸ್ತಾನಕ್ಕಾಗಲಿ ಅಥವಾ ಬೇರೆಯಾಗಲಿ ಹೇಳಲು ಸಾಧ್ಯವಿಲ್ಲ. ದೇಶಕ್ಕೆ ಈ ಮನುಷ್ಯ ನನ್ನ ದೇಶದ ಮಾರ್ಟಿನ್. ನಾನು ಸತ್ಯವನ್ನು ಮಾತನಾಡಬೇಕು. ನನ್ನಿಂದ ಸಾಧ್ಯವಾದಷ್ಟು ಕಡಿಮೆಯಾದರೂ ನಾನು ಅದನ್ನು ಮಾಡಲೇಬೇಕು. 4ರಲ್ಲಿ ಏನು ಮಾಡಿದರೂ ಅದು ನನ್ನದೇ ಆಗಿರುತ್ತದೆ. ನನ್ನ ಇಚ್ಛೆಯಂತೆ ಇದರಲ್ಲಿ ಯಾರ ಹಸ್ತಕ್ಷೇಪವೂ ಬಿಡುವುದಿಲ್ಲ. ಸತ್ಯವನ್ನು ಮಾತನಾಡುವುದು ಪರವಾಗಿಲ್ಲ, ಆದರೆ ಜನರು ಹಠವಾಗುತ್ತದೆ. ಪಾಕಿಸ್ತಾನದಲ್ಲಿ ನಮಗೆ ತೋರಿಸಲಾಗಿದೆ. ಜೈ ಪಾಕಿಸ್ತಾನ್ ಎಂದು 30,000 ಜನರು ಕೂಗುತ್ತಾರೆ. ಅವರು ಭಾರತೀಯರಾಗಿದ್ದು ತುಂಬ ಚಿಂತಿತರಾಗಿದ್ದಾರೆ. ಪಾಕಿಸ್ತಾನ ಜನರನ್ನು ತುಂಬ ಹಿಂಸಿಸುತ್ತಿದೆ. ಅವರು ತನ್ನ ಸ್ವಂತವಾಗಿ ಮಾಡಲು ಸಿದ್ಧ ಎಂದು ದೇಶದ ರಹಸ್ಯ ಕಡತ ಏನೇ ಇರಲಿ ಮತ್ತು ನಿಮ್ಮ ಬಳಿ ಇರುವ ಯಾವುದೇ ಮಾಹಿತಿಯನ್ನು ಜನರಿಗೆ ಹೇಳಬೇಡಿ. ಆ ಕೈದಿಗಳಿಗೆ ಸಂಬಂಧಿಸಿದಂತೆ ಈ ವಿಮಾನವು ನಾವೆಲ್ಲರೂ ದಿನದಲ್ಲಿ ಒಟ್ಟಿಗೆ ಸಾಯುತ್ತೇವೆ. ಆದರೆ ಇವುಗಳು ಜನರಿಗೆ ಏನನ್ನೂ ಹೇಳುವುದಿಲ್ಲ. ದೃಶ್ಯವು ಬದಲಾಗುತ್ತದೆ. ಇದು ಪಾಕಿಸ್ತಾನದ ಈ ಕೇಂದ್ರ ಕಚೇರಿಯಲ್ಲಿದೆ. ಒಬ್ಬ ಅಧಿಕಾರಿ ಮತ್ತೊಬ್ಬ ಅಧಿಕಾರಿಯೊಂದಿಗೆ ಮಾತನಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಹೌದು ಸರ್, ಭಾರತೀಯರೊಬ್ಬರು ಎಂದು ತಿಳಿದು ಬಂದಿದೆ. ಅವನು ಮನುಷ್ಯನಾದರೆ ಅವನಷ್ಟು ಇನ್ನಷ್ಟು ಭಾರತೀಯರು ಎಂದು ಕರೆಯಬೇಕಾಗುತ್ತದೆ. ನಾವು ಯಾರನ್ನು ಬಂಧಿಸಿದ್ದೆವೋ ಅವರನ್ನು ಪ್ರೀತಿಸುತ್ತಾರೆ, ಆದರೆ ಆ ಅಧಿಕಾರಿ ಇಲ್ಲ ಎಂದು ಹೇಳಬೇಕಾಗುತ್ತದೆ. ಇದು ವಿಭಿನ್ನವಾಗಿದೆ. ಅಂತಹ ಕ್ರೂರ ಮತ್ತು ಕ್ರೂರ ಮನುಷ್ಯರನ್ನು ನಾನು ಹಿಂದೆ ನೋಡಿದ್ದೆ. ಯಾರು ಹಾಗೆ ಇಂದು ಹಿಂಜರಿಯುವುದನ್ನು ನಾನು ನೋಡಿಲ್ಲ. ಇಲ್ಲ, ಆಗ ಅದು ಪ್ರೊಜೆಕ್ಟರ್ನಲ್ಲಿ ಗೋಚರವಾಗುತ್ತದೆ. ಮಾರ್ಟಿನ್ ಕೆಲವು ಕಾರ್ಯಕ್ರಮಗಳು ಮತ್ತು ಕಾರ್ಯಾಚರಣೆಯಲ್ಲಿ ಕಂಡುಬರುತ್ತವೆ. ಅಂತಹ ಅನೇಕ ಕಾರ್ಯಕ್ರಮಗಳು ಸಾಧ್ಯವಾದವು. ಪಾಕಿಸ್ತಾನಕ್ಕೆ ಅಸಾಧ್ಯವಾಯಿತು ಎಂದು ಹೇಳಿದರು. ನಾನಿನ್ನು ಮನುಷ್ಯ, ನನಗೆ ನಿನ್ನ ಪ್ರಾಣ ಕೊಡು. ನಾನು ದೃಶ್ಯವು ಚಿತ್ರೀಕರಣವನ್ನು ನೋಡುತ್ತಿದ್ದೇವೆ. ಮಾರ್ಟಿನ್ ಕಡೆಗೆ ಮಾರ್ಟಿನ್ ಅವರನ್ನು ಪಾಕಿಸ್ತಾನ ಕರೆದೊಯ್ದಿದೆ. 7 ಮಾರ್ಟಿನ್ಗಾಗಿ ಪಾಕಿಸ್ತಾನಕ್ಕೆ ಬರುತ್ತಿದ್ದೇನೆ. ಅಂತಹ ಅನೇಕ ವಸ್ತುಗಳನ್ನು ಅವುಗಳಿಂದ ಲಭ್ಯವಿದೆ. ಜನರು ಮತ್ತು ಮಾರ್ಟಿನ್ ಹಿಂದೆ ಪಾಕಿಸ್ತಾನದ ಪೊಲೀಸರು ಇದರಲ್ಲಿ ಭಾಗವಾಗಿದ್ದಾರೆ, ಏಕೆಂದರೆ ಅವರು ಪಾಕಿಸ್ತಾನದ ಸ್ವಂತ ಜನರು. ಅವನಿಗೆ ಮಾರ್ಟಿನ್ ಎಂದು ಹೇಳುತ್ತಾರೆ. ಸತ್ಯ ಭಾರತದಿಂದ ಪಾಕಿಸ್ತಾನಕ್ಕೆ ತಲುಪಿದೆ. ನಿಮಗೆ ಯಾವುದೇ ಸಹಾಯ ಬೇಕಾದರೆ ಸರ್ ಮಾರ್ಟಿನ್ಗೆ ಅವರೊಂದಿಗೆ ಮಾತನಾಡಿ. ಪಾಕಿಸ್ತಾನದಲ್ಲಿ ಏನಾದರೂ ಸಹಾಯ ಬೇಕು. ನಮ್ಮಲ್ಲಿ ಒಬ್ಬ ಏಜೆಂಟ್ ಇದ್ದಾರೆ ಮತ್ತು ನಿಮಗೆ ಏನೋ ಬೇಕಾದರೆ ಅವನನ್ನು ನನ್ನ ಹೃದಯದಲ್ಲಿ ನೀಡುತ್ತಾನೆ. ಮಾರ್ಟಿನ್ ಈಗಿನ ಕಾಲದಲ್ಲಿ ಬರುತ್ತಾನೆ. ಪಾಕಿಸ್ತಾನದಲ್ಲಿ ಟ್ಯಾಕ್ಸಿಯನ್ನು ಬುಕ್ ಮಾಡಿ ಸಂಧ್ಯಾ ಟ್ಯಾಕ್ಸಿ ಓಡಿಸುತ್ತಿದ್ದಳು. ಸಂಧ್ಯಾ ಹಿಂದೂ, ಆದರೆ ತನ್ನ ಹೆಸರನ್ನು ಬದಲಾಯಿಸುತ್ತಾಳೆ. ಅದನ್ನು ಮುಸ್ಲಿಂ ಎಂದು ಇರಿಸಿ ಒಂದು ಪದ್ಯವನ್ನು ಹೇಳಲಾಗುತ್ತದೆ. ಏಜೆಂಟ್ ಆಯತ್ ಮಾರ್ಟಿನ್ ಅವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಎಲ್ಲಿ ಹೋಗಬೇಕು ಎಂಬುದು ಮುಖ್ಯವಲ್ಲ. ಮಾರ್ಟಿನ್ ತನ್ನನ್ನು ತಾನೇ ಅರ್ಥ ಮಾಡಿಕೊಳ್ಳಲಿಲ್ಲವೇ? ಅವನು ಗ್ಯಾಂಗನ್ನು ಹೊರತೆಗೆದು ಮಾರ್ಟಿನ್ ತಲೆಯ ಮೇಲೆ ಇಡುತ್ತಿದ್ದಳು. ಹೇ ಮಾರ್ಟಿನ್, ಗೀತಾವು ನನಗೆ ಭಯವಾಗುತ್ತಿದೆ. ಮಾರ್ಟಿನ್ ನಂತರ ಆ ಬಂದೂಕು ತನ್ನಕ್ಕಷ್ಟೇ ಒಳಗೆ ಗುಂಡು ಹಾರಿಸಿತು. ಬೀದಿ ಇಲ್ಲ, ಆಯತವಿಲ್ಲ. ನೀವು ಮಾತನಾಡುತ್ತಿದ್ದೀರಾ? ನೀವು ಹುಚ್ಚರಾಗಿದ್ದೀರಿ. ಅದರಲ್ಲಿ ಬೀದಿಗಳಲ್ಲಿ ನೀವು ನಿಮ್ಮ ಇರಿಸುತ್ತಿದ್ದೀರಿ. ಜಾತೆ ಮಾರ್ಟಿನ್, ನಾನು ಹೇಳಲೇಬೇಕು. ನಾನು ಮಗ ಅಲ್ಲ. ನಿನ್ನ ಮುಖ ನೋಡಿ ನನ್ನವರು ಯಾರು ಅಂತ ಹೇಳುತ್ತೇನೆ. ಮಾರ್ಟಿನ್ ಪದ್ಯದ ಬಗ್ಗೆ ಎಲ್ಲವನ್ನು ತಿಳಿದನು. ಯಾರು? ಇಲ್ಲ, ಇದು ಸಂಧ್ಯಾ. ಮತ್ತು ಸಂಧ್ಯಾ ಮಾರ್ಟಿನ್ ಬಗ್ಗೆ ಹೋದ ಕೂಡಲೇ ಕಾರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಮಾರ್ಟಿನ್ ನಡೆಯಲು ಪ್ರಾರಂಭಿಸುತ್ತಾನೆ ಮತ್ತು ಏನು ಎಂದು ಕೇಳುತ್ತಾನೆ. ಆಗ ಸಂಧ್ಯಾ ನಿನ್ನನ್ನು ಎನ್ನುತ್ತಾಳೆ. ಆಗ ಆಗಮನ ಮತ್ತು ನಿಮ್ಮ ಇಡೀ ಪಾಕಿಸ್ತಾನಕ್ಕೆ ತಿಳಿದಿದೆ. ಇಲ್ಲಿ ನಿಮಗಿಂತ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ನೀವು ಭಯಪಡುತ್ತೀರಿ. ನಾನು ನಿಮಗೆ ಹುಚ್ಚನಾಗಿ ಮಾತನಾಡುತ್ತೇನೆ. ನೀವು ಕ್ರ್ಯಾಕ್ ತಾಯಿ ಮತ್ತು ಎಲ್ಲವೂ ತಿಳಿದಿದೆ. ನಿಮ್ಮ ಮಿಷನ್ ಏಕೆ ನೀಡಲಾಗಿದೆ?
ನೀವು ಅದರ ಬಗ್ಗೆ ಯೋಚಿಸಿದರೆ ಮಾರ್ಟಿನ್, ನಾನು ಈ ಕಾರ್ಯಾಚರಣೆಯಲ್ಲಿದ್ದೇನೆ ಎಂದು ಹೇಳಲೇಬೇಕು. ನಾನು ಇದನ್ನು ಮಾಡಬಹುದು. ಅದಕ್ಕಾಗಿ ನನಗೆ ಮಿಷನ್ ಸಿಕ್ಕಿತು. ಸಂಧ್ಯಾ ಮತ್ತೆ ಮಾರ್ಟಿನ್, ನಮ್ಮ ಮಿಷನ್ ಬಹಳ ಮುಖ್ಯ. ಮತ್ತು ಬೀದಿಗೆ ಹೋಗಿ ಇದು ಸಂಭವಿಸಿದರೆ ಮತ್ತು ಯಾವಾಗ ಎಂದು ಮಾರ್ಟಿನ್ ಹೇಳಲೇಬೇಕು. ಆಗ ನೀನು ಓಡಿ ಹೋಗುವೆ. ನನ್ನ ಬಳಿ ಕಾರು ಇಲ್ಲ. ಏಕೆ ಇಲ್ಲ? ಸಂಧ್ಯಾ ಕಾರು ಹೋಗಿತು. ಸಂಧ್ಯಾ ಹೋಗುವ ಆ ಜನರಿಂದ ನಮ್ಮ ಸಾಮಾನುಗಳನ್ನು ವಾಪಸ್ ಪಡೆದವು. ಮಾರ್ಟಿನ್ ಸಂಧ್ಯಾ ಜೊತೆ ಮಾತನಾಡಲು ಮನೆ ತಲುಪಿದ. ನನಗೆ ಗನ್ ಬೇಕು, ನನಗೆ ಬಾಂಬ್ ಬೇಕು, ನನಗೆ ಬಾಂಬ್ ಬೇಕೇ ಬೇಕು. ನಿಮಗೆ ಬೇಕಾದ ಹಲವು ವಿಷಯಗಳಿವೆ. ಪಾಕಿಸ್ತಾನದಲ್ಲಿ ಹೃದಯ ಮತ್ತು ಶಕ್ತಿ ಇದ್ದರೆ ಎಲ್ಲವೂ ಇದೆ. ಸಂಧ್ಯಾ ಮಾತನಾಡಿ, ನೀವು ತುಂಬ ಸಾಮಾನ್ಯ. ನಿನಗೂ ಅದು ಬೇಕಾದರೆ ನನ್ನ ಹೃದಯದಲ್ಲಿ ನಿನಗೆ ಕೊಡುತ್ತೇನೆ ಮಾರ್ಟಿನ್ ಎಂದಳು. ಹೌದು, ನನಗೂ ಟ್ಯಾಂಕ್ ಬೇಕು ಎಂದು ಹೇಳಿ ಸಂಧ್ಯಾ ಹೇಳುತ್ತಾಳೆ. ನೀನು ತಮಾಷೆ ಮಾಡುತ್ತಿದ್ದೀಯಾ? ಹಾಗಾದರೆ ಮಾರ್ಟಿನ್, ನಾನು ಎಲ್ಲ ಎಂದು ಹೇಳಬೇಕು. ನಾನು ತಮಾಷೆ ಮಾಡುತ್ತಿಲ್ಲ ಮಾರ್ಟಿನ್. ನಾನು ಸಂಜೆಯ ಜಾತಿಯ ಹೊಂದಿದ್ದೇನೆ ಎಂದು. ಮಾರ್ಟಿನ್ ಶಸ್ತ್ರಾಸ್ತ್ರವನ್ನು ಮಾರಾಟ ಮಾಡುವ ಮಾರುಕಟ್ಟೆಗೆ ಅಂತಹ ಅನೇಕ ಆಯುಧಗಳು ಸುಳ್ಳು ಮತ್ತು ಅನೇಕ ಬಂದೂಕು ಮತ್ತು ಬಾಂಬ್ ತಡವಾಗಿ. ಆದ್ದರಿಂದ ಅವನು ತನ್ನ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಬಹುದು. ಮಾರ್ಟಿನ್ ಮನುಷ್ಯನಿಗೆ ಬಹಳ ಕೆಲಸವನ್ನು ಮಾಡಬಲ್ಲನು. ಬಿಟ್ಕಾಯಿನ್ ವರ್ಗಾವಣೆ. ಸಂಧ್ಯಾ ಮಾತನಾಡಿದರು. ನೀವು ಮಾರ್ಟಿನ್ ಏನು ಹೇಳುತ್ತೀರಿ? ಮುಂದೆ ಹೋಗಿ ಮತ್ತೆ ಮಾರ್ಟಿನನ್ನು ನೋಡೋಣ. ದೃಶ್ಯವನ್ನು ಕಾರ್ಯಾಚರಣೆಯಲ್ಲಿ ತೋರಿಸಲಾಗಿದೆ. ಆ ಸೈನಿಕರಿಗೆ ಫ್ಲ್ಯಾಶ್ಬ್ಯಾಕ್ನಲ್ಲಿ ನಿಮ್ಮ ಮಿಷನ್ ಪಾಕಿಸ್ತಾನವನ್ನು ಮುಕ್ತಗೊಳಿಸಬೇಕು ಎಂದು ತಿಳಿದು ಬಂದಿದೆ. ಭಾರತದಲ್ಲಿ ಬಾಂಬ್ ಸ್ಫೋಟಗೊಳ್ಳುತ್ತದೆ. ಇದರಲ್ಲಿ ಅನೇಕ ಮಾರ್ಟಿನ್ನಿಂದಾಗಿ ಜನರು ಸಾಯುತ್ತಾರೆ. ಅಷ್ಟೇ ಆಗಲೇಬೇಕು ಮತ್ತು ಈ ಮಿಷನ್ ನಿಮ್ಮ ಕೈಯಲ್ಲಿದೆ. ಮಾರ್ಟಿನ್ ತಮಾಷೆಗಾಗಿ ಸರ್ ಸತ್ಯಾಗೆ ಹೇಳಿದ. ಈಗ ನನ್ನನ್ನು ಕೊಲ್ಲಲು ಸಂಪೂರ್ಣ ಯೋಜನೆಯನ್ನು ರೂಪಿಸಿ ನೀವು ಕುಳಿತಿದ್ದೀರಿ. ನಾನು ಸತ್ತರೆ ಅದು ನನ್ನದು. ಆತ್ಮವು ನಿನ್ನ ಮನೆಯೊಳಗೆ ಅಲೆದಾಡಿದರೆ ಆಗ ಸತ್ಯ. ಸರ್ ನನಗೆ ಶುರು ಮಾಡಿದ್ದಾರೆ. ಶೂಟ್ ಆಗ್ತಿದೆ. ಪಾಕಿಸ್ತಾನದಲ್ಲಿ ಪ್ರಸ್ತುತ ಸಮಯ. ಮಾರ್ಟಿನ್ ವಿಳಾಸ ಅಷ್ಟೊಂದು RDX ಎಲ್ಲಿಂದ ಬರುತ್ತದೆ? ಆಗ ಮಾರ್ಟಿನ್ ಮುನ್ನಡೆ ಪಡೆಯುತ್ತಾನೆ. ರಸೂಲ್ ಬಿನ್ ಫಾರೂಕ್, ಇಲ್ಲ, RDX ತುಂಬ ದೊಡ್ಡದಾಗಿದೆ. ದೊಡ್ಡ ಪಾತ್ರೆಯಲ್ಲಿ ತುಂಬಿದ ನೀರಿನ ಹಡಗುಗಳ ಅಲ್ಲಿಂದ ಭಾರತಕ್ಕೆ ಕಳುಹಿಸುತ್ತಾರೆ ಮತ್ತು ಅಲ್ಲಿ ಬಿಲಾಲ್ ಶೇಖ್ RDX ಮತ್ತು ಭಾರತ ತನ್ನ ಹಸ್ತಾಂತರವನ್ನು ಪೂರ್ಣಗೊಳಿಸುತ್ತದೆ. ವಿವಿಧ ಸ್ಥಳಗಳಲ್ಲಿ ಕೋನಿಯನ್ ಸಂಪೂರ್ಣ RDX ಪೂರೈಕೆ. ಮಾರ್ಟಿನ್ ಮತ್ತು ರಸೂಲ್ ಬಿನ್ ಫಾರೂಕ್ ಮಾತನಾಡುತ್ತಾನೆ. ಹಡಗು ತಾಣಕ್ಕೆ ಹೋಗಿ ಹಲವರನ್ನು ಕೊಂದುತ್ತಾನೆ. ಅವರ ರಕ್ಷಣೆ ನಿಲ್ಲಿದ ಜನರಿದ್ದಾರೆ. ಮಾರ್ಟಿನ್ ಅವರನ್ನು ಕ್ರೂರವಾಗಿ ಹೊಡೆಯುತ್ತಾನೆ. ಆತನ ಹೊಡೆತ ನೋಡಿ ಅದ್ದಿದ್ದ ಜನರು ಕಂಗಾಲಾದರು. ಅವನ ಹೊಡೆತ ಮತ್ತು ಓಡಲು ಪ್ರಾರಂಭಿಸುತ್ತಾರೆ. ಆದರೆ ಮಾರ್ಟಿನ್ ಹುಲ್ ಹೋರಾಟವನ್ನು ಆನಂದಿಸುತ್ತಾನೆ. ಬಹಳಷ್ಟು ಜನರು ಬೆನ್ನಟ್ಟಿ ಕೊಲ್ಲುತ್ತಾರೆ. ಫಾರೂಕ್ ತಡವಾದರೆ ಫಾರೂಕ್ ಅವನೇ ಪೂರಿ ಅಲ್ಲಿಂದ ಸೈನ್ಯವನ್ನು ತುಂಬ ಕರೆಯುತ್ತಾರೆ. ಅಧಿಕಾರಿ ರಸೂಲ್ ಬಿನ್ ಫಾರೂಕ್ ಅವರ ಮನೆಗೆ ತಲುಪಿದ್ದರು. ನಾನು ಮಾರ್ಟಿನನ್ನು ತುಂಬ ಭಯದಿಂದ ನೋಡುತ್ತಿದ್ದೇನೆ. ಜನರು ಬಂದು ತಮ್ಮ ಗಣಯಂತ್ರವನ್ನು ಮತ್ತು ಅನೇಕರನ್ನು ಹೊರತೆಗೆದರು. ಪಾಕಿಸ್ತಾನ ಎಷ್ಟು ಅಧಿಕಾರವನ್ನು ಕೊಲ್ಲುತ್ತದೆ. ರಸೂಲ್ ಬಿನ್ ಹೊರತುಪಡಿಸಿ ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಇಡುತ್ತಾರೆ. ಫಾರೂಕ್ ತನ್ನ ಬೀದಿಯನ್ನು ತೆಗೆದುಕೊಂಡು ಮಾರ್ಟಿನ್ ಚಿಹ್ನೆಗೆ ಸಹಿ ಮಾಡಿದ. ನಾನು ಇನ್ನೊಬ್ಬ ವ್ಯಕ್ತಿಯ ಮುಖಕ್ಕೆ ಹೊಡೆದೆ. ನಂತರ ಮಾರ್ಟಿನ್ ಹೋಗುತ್ತಾನೆ ಮತ್ತು ಅವನ ಮುಖದ ಮೇಲೆ ಕಲೆ ಕಾಣಿಸಿಕೊಳ್ಳುತ್ತದೆ ಮತ್ತು ಮಾರ್ಟಿನ್ ನೆಲಕ್ಕೆ ಬೀಳುತ್ತಾನೆ. ಅವನು ಬಿದ್ದ ಅವನ ಮೇಲೆ ಅನೇಕ ಜನರು ಇರುತ್ತಾರೆ. ಲಟ್ಕಾ ಮಾರ್ಟಿನನ್ನು ಹಿಡಿದು ದೃಶ್ಯವನ್ನು ಶೂಟ್ ಮಾಡೋಣ. ಮಾರ್ಟಿನ್ ಸಿಕ್ಕಿಬಿದ್ದಿದ್ದಾನೆ ಎಂದು ಕೇಂದ್ರದಲ್ಲಿ ತಿಳಿದು ಬರುತ್ತದೆ. ಲಿಯಾ ಪಾಕಿಸ್ತಾನದ ಅಧಿಕಾರಿ. ಎಲ್ಲ ನಂತರ ಮಾತನಾಡಬೇಕು. ರಸೂಲ್ ಬಿನ್ ನಂತರ ದೊಡ್ಡ ಮೂರ್ಖ ಯಾರು? ಫಾರೂಕ್ ಮನೆಗೆ ಬಂದು ಹಲ್ಲೆ ನಡೆಸಿದಾಗ ನೀವು ಮನುಷ್ಯ ಎಂದು ಹೇಳಲು ಬಯಸಿದರೆ ಅದು ಹುಚ್ಚು ಸೈನಿಕ. ಅಧಿಕಾರಿ, ನೀವು ಮಾಡಬೇಕಾಗಿರುವುದು ಅವನ ಹುಚ್ಚುತನವನ್ನು ಹೊರತು ತರುವುದು. ಕೊಟ್ಟರೆ ಮತ್ತೊಬ್ಬ ಅಧಿಕಾರಿ ಮಾತನಾಡಬೇಕು. ಆದರೆ ಇದು ಅಧಿಕಾರಿ ಸಾಮಾನ್ಯ ಸ್ಥಳದಿಂದ ಬಂದವನಲ್ಲ, ಅವನು ಭಾರತೀಯ. ಇದನ್ನು ಕೇಳಿದ ನಂತರ ಮಾತನಾಡಲು ಭಯವಾಗುತ್ತದೆ. ನೀವು ಮಾಡಲೇಬೇಕಾದ ನೀವು ಸಾಧ್ಯವಷ್ಟು ವೇಗವಾಗಿ ಅವರನ್ನು ಹೊಡೆಯಿರಿ. ನೀವು ಈಗ ಚಲನಚಿತ್ರವನ್ನು ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ ಮಾರ್ಟಿನ್ ಮೂವಿ ಹೇಗಿತ್ತು ಎಂದು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ.